ಈರ್ವರು ಗುರುಗಳು ಎಷ್ಟು ಸುಂದರ ಮಾತುಗಳನ್ನು ಆಡಿದ್ದಾರೆ. ಬಹಳ ಶ್ರೇಷ್ಠರವರು. ಅವರ ಮಾತುಗಳಲ್ಲಿ ಸತ್ವ ಅದ, ಅವರ ಮಾತುಗಳಲ್ಲಿ ಅಧ್ಯಾತ್ಮದ ಹೊಳಹ ಅದ. ಅಂಥ ಮಾತುಗಳನ್ನು ತಾವೆಲ್ಲ ಸೌದಿದ್ದೀರಿ. ನೋಡಬೇಕು, ನಮ್ಮ ದೇಶ ಬಹಳ ಶ್ರೀಮಂತ ಅಧ್ಯಾತ್ಮಕ್ಕಾಗಿ. ಎಷ್ಟು ಜನ ಮಹಾತ್ಮರಾಗಿ ಹೋದರು. ದೇಶದ ಮೂಲೆ ಮೂಲೆಯಲ್ಲಿ ಕೆಲವರು ಜಗತ್ತಿಗೆ ಗೊತ್ತಾದರೂ ಕೆಲವರು ಗೊತ್ತಾಗಲಿಲ್ಲ ಅಷ್ಟೆ. ಶತಶತಮಾನಗಳಿಂದ ಅರಣ್ಯದಲ್ಲಿ ಬಾಳಿದಂಥ ಜನ ಏನಿರಲಿಲ್ಲ ಆವಾಗ. ಸುಮ್ಮನೆ ಒಂದು ಸಣ್ಣ ಗುಡಿಸಲ, ವಿಶಾಲವಾದ ಪರಿಸರ, ಸುಂದರವಾದ ಪರಿಸರ, ಹಚ್ಚ ಹಸಿರ, ಎಲ್ಲ ಕಡೆ ನಯನ ಅರಳಬೇಕು ಅಂಥ ಪರಿಸರ. ಅಲ್ಲಿ ಕೂತ್ಕೊಂಡು ಏನೂ ವಿಚಾರ ಮಾಡಲಿಲ್ಲ, ಏನಿದು ಜಗತ್ತ? ಹಾಂಗ ಪ್ರಶ್ನೆ ಕೇಳಿಕೊಂಡ್ರು, ವಾಟ್ ಈಸ್ ದಿಸ್ ವರ್ಲ್ಡ್? ಏನಿದು ಜಗತ್ತ? ಈ ಜಗತ್ತು ಹೀಗೆ ಇರ್ತದೋ ಹೇಗೆ? ಇರದೇ ಇದ್ದರೆ ಇರೋ ವಸ್ತು ಯಾವುದು? ಅದು ಹೇಗದೆ? ಇದನ್ನು ಕುರಿತು ಚಿಂತನೆ ಪ್ರಾರಂಭ ಮಾಡಿದರು. ಏನು ಸಂಶೋಧನೆ ಮಾಡಿದರು, ಎಷ್ಟು ಅದ್ಭುತವಾದ ಮಾತುಗಳನ್ನಾಡಿದರು. ಅಂಥವರು ಬಾಳಿ ಬದುಕಿದಂಥ ಅದ್ಭುತ ದೇಶ ಇದು. ಶರಣರ ಕಾಲದಲ್ಲಿ ನಾವು ಬರ್ತೇವೆ, ಸಂತರ ಕಾಲಕ್ಕೆ ಹೋಗ್ತೇವೆ. ಯಾವ ಶತಮಾನವನ್ನೇ ತೆಗೆದುಕೊಳ್ಳಿ, ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರ ಸಹಸ್ರ ಜನ ಮೌನವಾಗಿಯೋ ಮಾತನಾಡಿಯೋ ಅದ್ಭುತವಾದಂಥ ಅನುಭೂತಿಯನ್ನು ಪಡೆದು ಹೋದವರು ಈ ದೇಶದೊಳಗೆ. ಒಬ್ಬ ಸಾಮಾನ್ಯ ವ್ಯಕ್ತಿವೆ ಮೆರಮಿಂಡ ದೇವ ಅಂತ 900 ವರ್ಷಗಳ ಹಿಂದೆ ಹಾಗೆ ಹೋದ ಒಬ್ಬ ಶರಣ ಸುಮ್ಮನೆ ಒಂದು ಸಣ್ಣ ಮಾತು ಹೇಳ್ತಾನೆ. ಎಷ್ಟು ನೋಡಬೇಕು ಅಂದರೆ ನಮ್ಮ ಜನ ಹೆಂಗೆ ಬದುಕಿದ್ರು ಅನ್ನೋದಕ್ಕೆ ಅದು ಸಾಕ್ಷಿ. ಮೆರಮಿಂಡ ದೇವ ಅಂತ ಆತ ಹೇಳ್ತಾನೆ, ಜಗತ್ತನ್ನು ಕುರಿತು, ಸಾಧನೆಯನ್ನು ಕುರಿತು, ತನ್ನನ್ನು ಕುರಿತು ಬಹಳ ಮಾತುಗಳಲ್ಲ, 2 ಮಾತುಗಳಲ್ಲಿ ಹೇಳಿಬಿಡ್ತ. ಆತ ಹೇಳ್ತಾನೆ, ಕುರುಹೇ ಘಟವಾಗಿ, ಅರುಹೇ ಆತ್ಮವಾಗಿ, ಈ ಉಭಯವನ್ನು ಅರಿಯುವುದೇ ಆಚಾರದಂಗವಾಗಿ. ಇವು ನಿಂದು ಅಳಿದಲ್ಲಿ ಏನು ಉಳಿತದೆ ಅದೇ ಭಗವಂತನ ಇರವು ಬಚ್ಚ ಬಯಲು ನೋಡ. ವಚನ ಮುಗಿತು, ಇಷ್ಟ ವಚನ. ಆದರೆ ಎಷ್ಟು ವಚನಗಳಲ್ಲಿ ಅರ್ಥ ಅದ ನೋಡೋ ದೃಷ್ಟಿಕೋನ ಹೇಗದೆ. ಕುರುಹೇ ಘಟವಾಗಿ, ಕುರುಹ ಅಂದರೆ ಯಾವುದು ಕಾಣಿಸ್ತದೆ ಅದೆಲ್ಲ ಕುರುಹ. ಇದೇನು ಜಗತ್ತ ಅಂತದ ಇದೆಲ್ಲ ಕುರುಹ, ಮ್ಯಾಟರ್. ಇದೊಂದು ವಸ್ತು, ಪ್ರಕೃತಿ. ಇದು ಎಷ್ಟು ವಿಸ್ತಾರವಾದ ಪ್ರಕೃತಿ, ಎಷ್ಟು ಅದ್ಭುತವಾದ ಪ್ರಕೃತಿ ಇದು. ಎಲ್ಲೆಲ್ಲೂ ಹರವಿಕೊಂಡದ ಇಂಥ ಪ್ರಕೃತಿ ಇದು ವಿಶ್ವ. ಈ ವಿಶ್ವವೇ, ಈ ವಿಶ್ವದ ಈ ವಸ್ತುವೇ ಘಟವಾಗಿ ಇದೇನು ಕಾಣಿಸ್ತದೆ, ಈ ಕಾಣಿಸುವ ಜಗತ್ತಿನ ಒಂದು ರೂಪ ಇದು ದೇಹ ಅಂತ. ಇದೊಂದು ರೂಪ ಇದು. ಅದನ್ನೇ ಋಷಿಗಳು ಹೇಳಿದ್ದು ಪಂಚಭೂತಗಳಿಂದ ಆಯಿತು ಅಂತ. ಈ ಶರಣ ಹೇಳ್ತಾನೆ, ಕುರುವಿನ ಘಟ ಇದು. ಇದರಲ್ಲಿ ಏನದೆ, ತೋರುವಂಥ ವಸ್ತು ಅದ ಅಷ್ಟೆ. ನಾವು ಮುಟ್ಟಬಲ್ಲೆವಿ, ನಾವು ನೋಡಬಲ್ಲೆವಿ, ನಾವಿದನ್ನು ಅನುಭವಿಸಬಲ್ಲೆವಿ. ಇಂಥದೊಂದು ಶರೀರ ಇದು. ಈ ಶರೀರ ಯಾವಾಗಲೂ ದೃಶ್ಯವೇ. ಅವ ಹೇಳೋ ರೀತಿ ಹೆಂಗದೆ, ಈ ಶರೀರ ಯಾವಾಗಲೂ ದೃಶ್ಯವೇ. ಯಾಕೆ? ಕುರುವಿನದು ಇದು. ಯಾವುದು ದೃಶ್ಯದಿಂದ ನಿರ್ಮಾಣವಾಗ್ತದೆ ಅದು ದೃಶ್ಯವೇ ಇರಬೇಕೇ ವಿನಃ ಅದೃಶ್ಯ ಅಲ್ಲ. ಅಂಥ ಶರೀರ ಇದು. ನನ್ನದಾದರೆ ಏನಾಯಿತು? ಇದು ದೃಶ್ಯ. ಯಾರಿಗೆ? ನನಗೆ. ಮತ್ತು ನಾನು ಯಾರು? ಅರುಹಿನ ಆತ್ಮ, ಅರುಹೇ ಆತ್ಮವಾಗಿ. ನಾನಂದರೆ ಯಾವುದು? ನಾನಂದರೆ ಈ ದೃಶ್ಯವನ್ನು ನೋಡುವ ದೃಷ್ಟ ನಾನಷ್ಟೆ. ನಾನು ನೋಡ್ತಾ ಇದ್ದೇನೆ, ಇದು ಕಾಣಿಸ್ತಾ ಇದೆ. ಏನೇನು ಕಾಣಿಸ್ತದೆ ಅದು ನಾನಂತೂ ಅಲ್ಲ ಅಷ್ಟೆ. ಏನ ಮೆರಮಿಂಡ ದೇವ ಸುಮ್ಮನೆ ವಿಚಾರ ಮಾಡ್ತಾ ಇದ್ದಾನೆ ಅಷ್ಟೆ, ತನ್ನಷ್ಟಕ್ಕೆ ತಾನು. ಉಪದೇಶ ಅಲ್ಲ, ಅದೊಂದು ಬಗೆಯ ಸಂಶೋಧನೆ. ಏನು ಕಾಣಿಸ್ತದೆ ಅದು ನಾನಲ್ಲ. ಟೇಬಲ್ ಐ ಸೇ, ದೇರ್ ಫಾರ್ ಐ ಆಮ್ ನಾಟ್ ದ ಟೇಬಲ್. ಇದು ಟೇಬಲ್ಲು, ನನಗೆ ಕಾಣಿಸ್ತದೆ, ಆದ್ದರಿಂದ ನಾನಲ್ಲ. ಶರೀರ ಕಾಣಿಸ್ತದೆ, ಆದ್ದರಿಂದ ನಾನಲ್ಲ. ನನ್ನ ಇಂದ್ರಿಯಗಳು ಕಾಣಿಸ್ತವ, ಆದ್ದರಿಂದ ನಾನಲ್ಲ. ನನ್ನ ಮನಸ್ಸು ಕಾಣಿಸ್ತದೆ, ಆದ್ದರಿಂದ ನಾನಲ್ಲ. ನಾನು ಯಾರು? ಕಾಣಿಸವಲ್ಲ ಅಷ್ಟೆ. ಯಾವುದು ಕಾಣಿಸ್ತದೆ ಅದು ನಾನಲ್ಲ ಅಂತ. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಕೂತು ಆಲೋಚನೆ ಮಾಡುವಂಗಿದೆ. ಸಾಕ್ಷಾತ್ಕಾರ ಅನ್ನೋದು ಸಾವಕಾಶ ಅಲ್ಲ, ಕುಂತಲ್ಲೇ ಮಗ್ನಾಗಿ ಬಿಟ್ಟರೆ ಇದೇ ಕ್ಷಣ ಸಾಕ್ಷಾತ್ಕಾರ ಉಂಟಾಗ್ತದೆ. ಸುಮ್ಮನೆ ಹಿಂಗೆ ಬಳಸಿಗೋತು ಹೋಗ್ರಿ. ಯಾವುದು ಕಾಣಿಸ್ತದೆ ಅದು ನಾನಲ್ಲ. ಯಾವುದೇ ಕಾಣಿಸಲಿ, 2ನೇ ಲಕ್ಷಣ ಅದು ಇರೋದು ಅಲ್ಲ. ಅದು ತೋರ್ತದನೇ ವಿನಃ ಶಾಶ್ವತವಾಗಿ ಇರೋದಲ್ಲ. ಈಗ ಮಹಾರಾಜರು ಹೇಳಿದ್ರಲ್ಲ, ಮಿಥ್ಯಾ ಅಂತ ಬಳಸಿದರು ಶಬ್ದ. ಅದು ಇರೋದಲ್ಲ, ಆದರೆ ತೋರ್ತದೆ. ಅಸತ್ಯ ಅಂತಲ್ಲ, ಆದರೆ ಶಾಶ್ವತವಾಗಿ ಇಲ್ಲ. ಶರೀರ ದೃಶ್ಯ ಅಶಾಶ್ವತ ಇದು.
ಜಗತ್ತು ದೃಶ್ಯ ಅಶಾಶ್ವತ. ನನ್ನಲ್ಲಿ ಏನೇನು ನನಗೆ ಕಾಣಿಸ್ತಾ ಹೋಗ್ತದೆ, ಏನೇ ಇರಲಿ ಅದೆಲ್ಲವೂ ನಾನಲ್ಲ. ಮತ್ತು ನಾನು ಯಾರು? ಬರೀ ಅರಿವ ಅಷ್ಟೆ. ಬರೀ ಅರಿವ. ಕಾಣಿಸೋದಕ್ಕೆ ಆಕಾರದ, ಅರಿವಿಗೆ ಆಕಾರ ಇಲ್ಲ. ಕಾಣಿಸೋದಕ್ಕೆ ಬಣ್ಣದ, ಅರಿವಿಗೆ ಬಣ್ಣ ಇಲ್ಲ. ನನಗೆ ಯಾವ ಬಣ್ಣ ಇಲ್ಲ. ಯಾವುದಕ್ಕೆ ರೂಪ ಅದ, ಅದು ಹೀಗೂ ಆಗಬಹುದು, ಹಾಗೂ ಆಗಬಹುದು, ಸ್ತ್ರೀ ಆಗಬಹುದು, ಪುರುಷ ಆಗಬಹುದು. ಆದರೆ ರೂಪೇ ಇಲ್ಲದ ನಾನು ಸ್ತ್ರೀನೂ ಅಲ್ಲ, ಪುರುಷೂ ಅಲ್ಲ, ಏನೂ ಅಲ್ಲ. ಇದೇನು ಕಾಣಿಸ್ತದೆ ಅದು ಬೇರೆ, ಕಾಣುವಂಥ ನಾನು ಬೇರೆ, ನೋಡುವಂಥ ನಾನು ಬೇರೆ. ಇಷ್ಟು ಜ್ಞಾನ ಆಯ್ತಲ್ಲ. ಈ ಉಭಯವನ್ನು ಅರಿದಲ್ಲಿ ಅದು ಆಚಾರದಂಗ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಆಚಾರ, ಅದೇ ಸಾಧನ. ಸಾಧನ ಅಂದರೆ ಏನು? ಏನೂ ಅಲ್ಲ. ಇದು ಬೇರೆ, ನಾ ಬೇರೆ. ಐ ಆಮ್ ದ ಸಿಯರ್, ದ ವರ್ಲ್ಡ್ ಈಸ್ ದ ಸೀನ್. ಇದು ನೋಡಿಸಿಕೊಳ್ಳೋದು, ನಾನು ನೋಡುವವ. ಈ ಭಾವ ಬಂತು ಅಂದರೆ ಆಚಾರದಂಗ ಸಾಧನೆ ಇದೆ. ಮುಂದೆ ಹೇಳ್ತಾನೆ, ಇಷ್ಟ ಅಲ್ಲ, ಇವು ನಿಂದಲ್ಲಿ, ಇದು ಜಗತ್ತ ನಾ ನೋಡ್ತೇನೆ, ಇದು ಶರೀರ ನಾ ನೋಡ್ತೇನೆ ಅಂತ ಎರಡು ಅದಾವಲ್ಲ ಈ ಭಾವನೆಗಳು ಅಳಿದು ಹೋದಾಗ, ಇವು ಎರಡೂ ಕೈ ಬಿಟ್ಟು ಹೋದಾಗ ಏನು ಉಳಿತದಲ್ಲ ಅದು ಐಘಟ ದೂರ. ರಾಮೇಶ್ವರ ಲಿಂಗದ ಇರವು ಅದು ಬಚ್ಚ ಬರಿ ಅರಿವು. ಇವೆರಡೂ ಹೋಗುತ್ತಾವೆ. ದೃಶ್ಯವೇ ಮರೆಯಾಗಿ ಹೋಗುವಾಗ ಇದು ದೃಶ್ಯ, ನಾನು ದೃಷ್ಟ ಅಂತೇನು ಭಾವ ಇರ್ತದಲ್ಲ, ಅದು ದೃಶ್ಯವನ್ನು ಅವಲಂಬಿಸಿಕೊಂಡಿರುವ ಭಾವ ಇರೋದರಿಂದ ದೃಶ್ಯ ಮರೆಯಾಯಿತು ಅಂದರೆ ದೃಷ್ಟನೂ ಮರೆಯಾಗಿ ಹೋಗ್ತದೆ. ಈಗ ಪತಿ ಸತ್ತ ಅಂದರೆ ಸತಿನೂ ಸಾಯ್ತಾಳು, ಇಲ್ಲೇನು? ವ್ಯಕ್ತಿ ಉಳಿಬಹುದು, ಸತಿ ಅನ್ನೋದು ಸತ್ತು ಹೋಗ್ತದೆ, ಯಾಕೆ? ಪರಸ್ಪರಾವಲಂಬಿಗಳು. ಹಾಗೆ ದೃಶ್ಯ ಹೋಯಿತು ಅಂದರೆ ದೃಷ್ಟನೇ ಇಲ್ಲಲ್ಲೇ. ಯಾವಾಗ ದೃಶ್ಯ ಹೋಯ್ತೋ ಏನು ಉಳಿತದೆ ಅದು ಅವರ್ಣನೀಯ, ಅದನ್ನು ವರ್ಣಿಸಲಿಕ್ಕೆ ಬರೋದಲ್ಲ. ಅಲ್ಲಿ ಏನೂ ಇಲ್ಲ. ಅದು ಬಚ್ಚ ಬರಿ ಅರಿವು, ಕೇವಲ ಬಯಲ, ಬರೀ ಬಯಲ, ಅದೇ ಇರವ. ಅದು ಕಾಲಾತೀತವಾದಂಥ ಸತ್ಯವಸ್ತು. ಅದು ಎಷ್ಟು ಚೆನ್ನಾಗಿ 4 ಮಾತಿನಾಗ ಆ ಮಹಾನುಭಾವ, ಸಾಮಾನ್ಯ ಮನುಷ್ಯ, ಮೆರಮಿಂಡ ದೈವ, ಬಹಳ ದೊಡ್ಡವನೇನಲ್ಲ, ಸುಮ್ಮನೆ ಒಕ್ಕಲತನ ಮಾಡಿಕೊಂಡು ದನ ಕಾಯ್ಕೊಂಡು ಹೀಗಿದ್ದ ಒಬ್ಬ ವ್ಯಕ್ತಿ ಏನು ಆ ಸಾಧನೆಯ ಎತ್ತರ ನೋಡಬೇಕು. ಆತ ಅಲ್ಲೇ ಕೂತ್ಕೊಂಡು, ಗಿಡದ ಕೆಳಗೆ ಕೂತ್ಕೊಂಡು ಮೆರಮಿಂಡ ದೈವ ಅಂತಾನೆ. ಇದೆಲ್ಲ ಕಾಣಿಸೋದು, ಕಾಣುವುದೆಲ್ಲ ಹೋಗೋದು ಅಷ್ಟೆ. ಈ ಹೋಗೋದರಿಂದ ಹರಿಯೋದೇ ಸಂಸಾರ, ಹರಿಯೋದು ನಿಲ್ಲೋದೇ ನಿಸ್ಸಂಸಾರ. ಅಷ್ಟೇ. ಹೋಗೋದು ಹೋಗ್ತದೆ. ಈಗದಲ್ಲ, ಇದು ಸುಂದರವಾದ ಮಂಟಪದ. ಇನ್ನೊಂದು 1000 ವರ್ಷದ ನಂತರ ನಾವು ಯಾರೂ ಇರೋದಿಲ್ಲ. ನಾವು ಮ್ಯಾಕ್ ಕೂತವರು ಇರೋದಿಲ್ಲ, ಕೆಳಗೆ ಕೂತವರು ಇರೋದಿಲ್ಲ. ಯಾಕೆ? ಮಂಟಪನೇ ಇರೋದಿಲ್ಲ. ಕಾಲನೂ ಹೀಗೆ ಬಂದಿತ್ತು. ಈ ಜಗತ್ತ ಉಳಿಯೋದು ಕಷ್ಟ, ಹಂಗಾದೀತು. ಯಾವುದು ಉಳಿಯೋದಿಲ್ಲ. ಇವೆಲ್ಲ ಕಾಲದ ಪ್ರವಾಹದಲ್ಲಿ ತೇಲುವ ವಸ್ತುಗಳಿವೆಲ್ಲ. ಆದರೆ ಕಾಲ ಸ್ಪರ್ಶವಾಗದಂತೆ ಇರವ ನಾನು ನೋಡ್ತಾ ಇರ್ತೇನೆ. ಕಾಲ ಮತ್ತು ಜಗತ್ತು ಹರಿದು ಹೋಗ್ತಾ ಇರ್ತದೆ. ನನಗೇನು ಸಂಬಂಧ ಅಂದ ಸ್ವಲ್ಪ ತಿಳಿವು ಶುರುವಾಯಿತು. ಆ ಬಳಿಕ ಆ ಭಾವನೆ ಸಹಿತ ಅಹಮ್ಮ ಪ್ರತ್ಯಯ ಅದು ಹೋಯಿತು ಅಂದರೆ ಆ ಕ್ಷಣದಲ್ಲಿ ಇರೋದೇ ಅನಂತವಾದ ಬಯಲು. ಆಗಲೇ ಗುರುಗಳು ಹೇಳಿದರು, ಮಹಾರಾಜರು ಹೇಳಿದರು, ಸತ್ಯಂ ಜ್ಞಾನಂ ಅನಂತಂ. ನೋಡಬೇಕು, ಸತ್ಯಂ ಅದು ಸತ್ಯ, ಜ್ಞಾನಂ ಅದು ಜ್ಞಾನ ಅರಿವ, ಅನಂತಂ ಅದಕ್ಕೆ ಮೇರೆನೇ ಇಲ್ಲದ, ಅದಕ್ಕೆ ಮೇರೆ ಇಲ್ಲ. ಇಲ್ಲಿ ಮುಗಿತು ಅಂತ ಇಲ್ಲ. ಮೇರೆ ಇರೋದೆಲ್ಲ ದೇಶದೊಳಗಿರ್ತದೆ, ಬದಲಾಗೋದೆಲ್ಲ ಕಾಲದಾಗಿರ್ತದೆ. ಆತ್ಮವಸ್ತು ಕಾಲದೊಳಗೂ ಇಲ್ಲ, ದೇಶದೊಳಗೂ ಇಲ್ಲ, ಬದಲೂ ಆಗೋದಿಲ್ಲ, ವಿಸ್ತಾರ ಅಥವಾ ಸಂಕುಚಿತಗೊಳ್ಳೋದಿಲ್ಲ. ಅಂಥ ಸತ್ಯವಸ್ತುವನ್ನು ಮನುಷ್ಯ ತಿಳಿಬೇಕು. ಅದೇ ಧ್ಯೇಯ. ಇದು ಸತ್ಯದ, ಇದು ಜೀವನದ ಧ್ಯೇಯ. ಏನು ಮಾಡೋದು ಈ ಜಗತ್ತಿನಲ್ಲಿ ಬಂದು ಅಂದರೆ ಏನೂ ಮಾಡೋದಿಲ್ಲ. ದೇವರು ನಮ್ಮನ್ನು ಈ ಭೂಮಂಡಲಕ್ಕೆ ಕಳಿಸಿದ ಅಂತ ಅಂದುಕೊಳ್ಳಿ, ಅಥವಾ ನಿಸರ್ಗ ದೇವತೆ ನಮ್ಮನ್ನು ತಂದ ಅಂತ ಇಟ್ಟುಕೊಳ್ಳಿ. ನಮ್ಮಿಂದ ಏನು ನಿರೀಕ್ಷಣೆ ಮಾಡ್ತಾನಂದ್ರೆ ಏನೂ ನಿರೀಕ್ಷಣೆ ಮಾಡೋದಿಲ್ಲ. ಏನು ಮಾಡ್ತಾನಂದ್ರೆ ಏನದ ಇದನ್ನು ತಿಳ್ಕೊಂಡು ಬದುಕಷ್ಟ. ಏನದ ಹೇಗದ ಅದನ್ನು ತಿಳಿದುಕೋ, ಆರಾಮಾಗಿ ಬದುಕು. 100 ವರ್ಷ ಬದುಕು. ಆ ಬಳಿಕ ಕಣ್ಮುಚ್ಚೋ, ಬಟ್ಟ ಬಯಲಾಗುವ ಇಲ್ಲೇನದ? ಏನಿಲ್ಲ, ಸುಮ್ಮನೆ ನೋಡಲಿಕ್ಕೆ ಬಂದವರು ನಾವೆಲ್ಲ. ದೇವರು ನಮಗೆ 2 ಕಣ್ಣು ಕೊಟ್ಟ, ನೋಡುವಂತೆ ಕೊಟ್ಟ. ಏನು ಕಣ್ಣು ಕೆಲಸ ಬೇರೆ ಮಾಡ್ತಾವೇನು? ಕಿವಿ ಕೇಳುವಂತೆ ಕೊಟ್ಟ, ಅಷ್ಟೇ ಕೊಟ್ಟು ಬಿಡಲಿಲ್ಲ, ನೋಡಾಕ ರೂಪ ಇಟ್ಟ ಹೊರಗೆ. ಏನು 1 ರೂಪ, 2 ರೂಪ, 1000, ಲಕ್ಷ, ಕೋಟಿ ಜೀವನದ ತುಂಬ ನೋಡ್ತಿದ್ದರೂ ಸಹಿತ ಕಣ್ಣು ಮುಚ್ಚಬೇಕು ಅನಿಸೋದಿಲ್ಲ. ಅಷ್ಟು ವೈವಿಧ್ಯದ ಜಗತ್ತಿನೊಳಗ
ಈಗೆಲ್ಲ ಅದಿರಲ್ಲ, ನೀವಿಷ್ಟು ಜನ ಅದಿರಿ, ಒಬ್ರಂಗೆ ಒಬ್ರಿಲ್ಲ. ಅಷ್ಟೇ ಅಲ್ಲ, ಆಗಳಿ ಹೆಂಗೆ ಈಗಿಲ್ಲ. ಈಗೇನು ಮೊದಲು ಗಂಭೀರವಾಗಿ ಕೂತಿದ್ರಲ್ಲ, ಈಗಿಲ್ಲ, ಮುಖದ ಮೇಲೆ ಬೇರೆ ಆಗ್ಯದ. ಈಗ ಇನ್ನೊಂದು 10 ನಿಮಿಷಕ್ಕೆ ಮತ್ತೆ ಏನಾಗ್ತದೆ ಹೇಳಿಕ್ಕೂ ಬರೋದಿಲ್ಲ. ಎಲ್ಲದ ಸುಮ್ಮನೆ ಇದೆಲ್ಲ ಬದಲಾಗ್ತಾ ಹೊರಟದ ಅಷ್ಟೆ. ಅದು ಆಗ್ತಾ ಹೋಗಿ ಇಂಥ ಜಗತ್ತು ಹಿಂಗದೆ ಅಂತ ತಿಳ್ಕೊಂಡು ನಕ್ಕೋತು ನಕ್ಕೋತು ಬದುಕಬೇಕು ಮನುಷ್ಯ. ಬಹಳ ಗಂಭೀರ ಸೀರಿಯಸ್ ಆಗಬಾರ್ದು. ಯಾಕೆ ನಾವು ಬದುಕಿದ್ದು ಯಾವುದರೇ ಜಗತ್ತಿನೊಳಗಲ್ಲ, ಭಗವಂತನ ಜಗತ್ತಿನಲ್ಲಿ ಬದುಕ್ತೇವೆ ಅಂದ ಬಳಿಕ ಸೀರಿಯಸ್ ಯಾಕೆ ಆಗೋದಿಲ್ಲ? ಮಸ್ತಾಗಿರಬೇಕು ಮನುಷ್ಯ. ಯಾವ ಕಟ್ಟ ನಿಟ್ಟುಗಳು ಇದ್ದರೂ ಕೂಡ ದೇಹಕ್ಕೆ ಮನಸ್ಸಿಗೆ ಕಟ್ಟುಗಳು, ಆತ್ಮಕ್ಕೆ ಯಾವ ಕಟ್ಟ ಇದೆ? ಈಗ ನೀವು ಹಚ್ಕೋಬಹುದು, ವಿಭೂತಿ ಹಚ್ಕೋಬಹುದು, ಗಂಧ ಹಚ್ಕೋಬಹುದು, ಮತ್ತೇನ್ರ ಹಚ್ಕೋಬಹುದು. ಎದಕ್ಕೆ ಹಚ್ಚೋದು? ಕಾಣಿಸೋದಕ್ಕೆ ಹಚ್ಚೋದು, ಕಾಣೋದಕ್ಕೆ ಹಚ್ಚೋದಲ್ಲ. ಯಾವ ಕಾಣ್ತಾನೆ ಅವನಿಗೆ ಯಾರು ಹಚ್ಚೇ ಇಲ್ಲ, ಹಚ್ಚಕ್ಕೂ ಬರೋದಿಲ್ಲ. ಅದು ಹೇಳಿ, ಅಲ್ಲಿ ನಾವು ಹೋಗಿ ಸ್ವಲ್ಪ ನಿಂತರೆ ನಾನು ಅನ್ನೋದೇ ಇರೋದಿಲ್ಲ, ಪ್ರಶ್ನೆಯಲ್ಲಿ ಬರ್ತದೆ. ಆ ಪ್ರತ್ಯೇನೇ ಮರೆಯಾಗಿ ಹೋದ ಬಳಿಕ ಬರೀ ಅರಿವು ಉಳಿತದಲ್ಲ, ಅದಕ್ಕೇನೂ ಅವಶ್ಯ ಇಲ್ಲ. ಅದಕ್ಕೆ ಬಂಧ ಇಲ್ಲ, ಮೋಕ್ಷ ಇಲ್ಲ. ಬಂಧನೇ ಇಲ್ಲ ಆದ ಬಳಿಕ ಸಾಧನ ಎಲ್ಲೇ? ಅಂಥ ಒಂದು ದೃಷ್ಟಿಕೋನ ಬಂತು ಅಂದರೆ ಕಣ್ಣು ತೆರೆದು ಈ ಜಗತ್ತನ್ನು ನೋಡಿದರೆ ಜಗತ್ತೇನು? ಆ ಸತ್ಯದ ಒಂದು ಸಾಕಾರ ರೂಪ ಇದೆಲ್ಲ ಅಲ್ಲವೇ? ಬೀಜ ಎಷ್ಟು ಸೂಕ್ಷ್ಮ. ಉಪನಿಷತ್ತಿನಲ್ಲಿ ಹೇಳ್ತಾರೆ, ಒಂದು ಸಣ್ಣ ಬೀಜದೊಳಗೆ ಏನಿಲ್ಲ, ಒಡೆದು ನೋಡಿದರೆ ಏನಿಲ್ಲ, ಬರೇ ಬಯಲ. ಅಂಥದ್ರಿಂದ ಒಂದು ವೃಕ್ಷ, ವೃಕ್ಷ, ಬಯಲಿನ ಅಭಿವ್ಯಕ್ತ ರೂಪ. ಇಟ್ ಈಸ್ ದ ಮ್ಯಾನಿಫೆಸ್ಟೇಷನ್. ಅಲ್ಲೇನು ಇಡೀ ಜಗತ್ತೆಲ್ಲ ಕಾಣುವ ರೂಪ ಇದು. ಇನ್ನು ಬಯಲಿನಿಂದ ಇದೆಲ್ಲ ಆಕಾರ ಆಗ್ಯದಂದ ಬಳಿಕ ಇದು ಬಯಲಿನ ಒಂದು ಸಾಕಾರ ರೂಪ ಇದು. ಆಗ ಎಲ್ಲವೂ ಭಗವಂತನಿಂದ ಆಗ್ಯದಂದ ಬಳಿಕ ಇದರಾಗ ಭಗವಂತ ಅಲ್ಲ ಅನ್ನೋದು ಯಾವುದದೆ? ನಮ್ಮ ತಿಳುವಳಿಕೆಯಿಂದ ನಾವು ಅಲ್ಲ ಹೌದು ಅಂತೇವೆ ವಿನಾ ಇರೋದೆಲ್ಲ ಅದೇ. ಮಣ್ಣಿನಿಂದಲೇ ದ್ರಾಕ್ಷಿ ಆಗ್ತದೆ, ಮಣ್ಣಿನಿಂದಲೇ ಮಾವು ಆಗ್ತದೆ, ಮಣ್ಣಿನಿಂದಲೇ ಮತ್ತೆಲ್ಲ ಧಾನ್ಯಗಳುಂಟಾಗ್ತವ. ಆದರೆ ಒಂದರಂಗ ಒಂದವು ಇಲ್ಲ, ಆದರೆ ಎಲ್ಲವೂ ಮಣ್ಣಿನವೇ. ಹಂಗೆ ಅನಿಸೋದಿಲ್ಲ. ಜೋಳ ತಿನ್ನುವಾಗ, ಗೋಧಿ ತಿನ್ನುವಾಗ, ಹಣ್ಣು ತಿನ್ನಾಗ ಮಣ್ಣು ತಿಂತೇನೆ ಅನಿಸೋದಿಲ್ಲ. ಆದರೆ ಮಣ್ಣು ಬಿಟ್ಟು ಏನೂ ಇಲ್ಲ. ನೆಲದ ಮರೆಯ ನಿಧಾನ ಇದು. ಎಲ್ಲ ಇರೋದ ಮಣ್ಣಿನಾಗ. ಅದರಿಂದ ಹೆಂಗೆ ಹೊರಗೆ ಬರ್ತದೆ, ನಮಗೆ ಅದು ಆಪ್ಯಾಯಮಾನವಾಗ್ತದೆ, ನಮಗೆ ಹಿತ ಅನ್ನಿಸ್ತದೆ, ಅದನ್ನು ಅನುಭವಿಸ್ತೇವೆ. ಹಾಗೆ ಅನಿಸೋದಿಲ್ಲ ಅಷ್ಟೇ, ಮೊದಲು ಅನಿಸೋದಿಲ್ಲ. ಹಾಗೆ ಭಗವಂತನಿಂದಲೇ ಈ ಜಗತ್ತೆಲ್ಲ ಆಗ್ಯದ. ಆದರೆ ಭಗವಂತ ಅಂತ ಅನಿಸ್ಲಾರ್ದಂಗೆ ಆಗ್ಯದ ಅಷ್ಟೇ. ಬೇರೆ ಅಂತ ಅನಿಸ್ತಿರ್ತದೆ. ಬೇರೆ ಅನಿಸಿದ್ರು ಏನಾಯಿತು? ಇರೋದೆಲ್ಲ ಅದೇ ಅಲ್ಲೇನು? ಸಾಗರದಲ್ಲಿ ಯಾವ ಪ್ರಾಣಿ ಹುಟ್ಟಿದ್ರೇನು, ಯಾವ ಪ್ರಾಣಿ ಸತ್ರೇನು, ಸಾಗರದ್ದೇ ಒಂದು ರೂಪ. ನಾನು ಅಲ್ಲ ಅಂತ ಒಂದು ಮೀನು ಹೇಳಬಹುದು. ಅದು ಬಹಳ ಬುದ್ಧಿವಂತ ಮೀನ, ಬಹಳ ವಿಚಾರವಾದಿ. ಪ್ರತಿಯೊಂದಕ್ಕೂ ಯೋಚನೆ ಮಾಡಿ ಅದು ಮಾತಾಡ್ತಿತ್ತು. ಅದು ಹೇಳ್ತಿತ್ತು, ನಾನು ಈ ಸಾಗರ ಅಲ್ಲ. ಯಾಕೆ? ಸಾಗರದಂಗೆ ನಾನಿಲ್ಲ. ನಾನು ಹೆಂಗದನಿ ಈಸ್ತೀನಿ, ಸಾಗರ ಈಸೋದಿಲ್ಲ. ನನ್ನ ಬಣ್ಣ ಹಿಂಗದೆ, ಅದರ ಬಣ್ಣ ಹಂಗಿಲ್ಲ. ಹಿಂಗಂತಿತ್ತು ಅಲ್ಲೇನು? ಹೇಗಂತಿತ್ತು. ಯಾಕೆ? ಅದಕ್ಕೆ ಗೊತ್ತಿತ್ತು. ಆ ಬಳಿಕ ಇನ್ನೊಂದು ಹಳಿ ಮೀನ ಬಂತು. ಹಿಂಗ ಹೇಳಿ ಅಲ್ಲೇ ಹೋಗ್ಯಾರ. ಅಲ್ಲಿಂದ ಬಂದಾರ. ನೀನು ಮೊದಲು ಅಲ್ಲೇ, ಮುಂದೆ ಹೋಗವನು ಅಲ್ಲೇ. ಹಂಗೆ ನಡು ಅನ್ನಕ್ಕೆ ಹೋಗಬೇಡ. ಯಾಕೆ? ಕೊನೆಗೆ ಅಲ್ಲೇ ಹೋಗಬೇಕಾಗ್ತದೆ, ಇನ್ನೆಲ್ಲಿ ಹೋಗವ್ರು. ಹಾಗೆ ಕೊನೆ ವಸ್ತು ಅದು. ಅಂಥ ವಸ್ತುವಿನಿಂದ ಈ ಜಗತ್ತು ಭಿನ್ನವಾಗಿ ಕಂಡರೂ ಸಹಿತ ಈಶಾವಾಸ್ಯಮಿದಂ ಸರ್. ಇದೆಲ್ಲವೂ ದೇವನಿಂದ ತುಂಬಿ ನಿಂತ ವಸ್ತು ಇದು. ಜಗತ್ತೆಲ್ಲ ಅಂಥದ್ದು. ಯಾವ ವಸ್ತು ಅಲ್ಲ ಹೇಳಿ ಇಲ್ಲಿ? ಯಾವ ವಸ್ತು ಅಲ್ಲ? ಅಣೋರಣೀಯ. ಏನು ಶಬ್ದ ಬಳಸ್ತಾರೆ? ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿ ಭೂತಾನಿ. ಎಲ್ಲ ಪ್ರಾಣಿಗಳು, ಎಲ್ಲ ವಸ್ತುಗಳು ಎಲ್ಲಿಂದ ಬರ್ತಾವ? ಅದೇ ಸತ್ಯ. ಏನ ಸರ್ವಮಿದಂ ತತಂ, ಎಲ್ಲದರ ಮಧ್ಯೆ ಯಾವುದು ವ್ಯಾಪಿಸದೆ ಅದೇ ಸತ್ಯವಾದ ವಸ್ತು. ಅಂಥ ವಸ್ತುವನ್ನು ನೀನು ಅರಿತುಕೋಬೇಕಾದ್ರೆ ಏನು ಮಾಡಬೇಕು? ಏನೂ ಮಾಡಬೇಕಾಗಿಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ನಿನ್ನ ಕರ್ಮಗಳಿಂದ, ಕರ್ಮ ಅಂದರೆ ನೋಡೋ ಕೆಲಸ, ಕೇಳೋ ಕೆಲಸ, ಕೈಯಿಂದ ಮಾಡೋ ಕೆಲಸ, ನಡೆಯುವ ಕಾರ್ಯ, ಇವೇ ಕರ್ಮಗಳು. ಇಂಥ ಸುಂದರವಾದ ಕರ್ಮಗಳನ್ನು ಮಾಡು. ಹಿಂಗೆ ಮಾಡಲ್ಲ, ನಾ ನಡಿತೀನಿ ಅಂತಲ್ಲ, ಸತ್ಯವೇ ನಡೀತದೆ.
ನಾನು ಹಿಡಿತೀನಿ ಅಂತಲ್ಲ, ಸತ್ಯವೇ ಈ ರೂಪದಲ್ಲಿ ಹಿಡಿತಾದ. ಹಿಂಗೆ ಭಾವಿಸು, ಏನಾಗ್ತೀಯ ನೀನು? ಸಿದ್ಧನಾಗ್ತೀಯ. ಸಿದ್ಧಿಂ ವಿಂದತಿ ಮಾನವ. ಆವಾಗ ಸತ್ಯದ ಸಾಕ್ಷಾತ್ಕಾರ ಉಂಟಾಗ್ತದೆ. ನೀನೊಬ್ಬ ಸಾಕಾರ ಸತ್ಯ ರೂಪ. ಸತ್ಯವೇ ಹೀಗೆ ಚಲಿಸ್ತಾದ ಅಂತ ಭಾವಿಸು. ಇದು ದರ್ಶನ. ಇಂಥ ದರ್ಶನ ಅಪರೂಪದ್ದೇನಲ್ಲ. ಸುಮ್ಮನೆ ನೀವು ಕೂತು ಸುಮ್ಮನೆ ಭಾವಿಸಿ ಬಿಡಬಹುದು. ಹೀಗೆ ವನವೆಲ್ಲ ನೀವೇ, ವನದೊಳಗಣ ದೇವತರುವೆಲ್ಲ ನೀವೇ. ಅಕ್ಕ ಮಹಾದೇವಿಗೆ ಕೇಳಿದರು, ಎಲ್ಲದಾನ ನಿನ್ನ ಚನ್ನಮಲ್ಲಿಕಾರ್ಜುನ ದೇವ? ಇಷ್ಟು ವರ್ಷ ಎಲ್ಲವನ್ನ ತ್ಯಾಗ ಮಾಡಿ ತಿರುಗಾಡ್ತಾ ಇದೆಯಲ್ಲ, ಕಂಡಿದೆಯಾ ಭಗವಂತನನ್ನ? ಆಕೆ ಹೇಳಿದ್ಲು, ನಿನಗೆ ಕಂಡಿಲ್ಲೇನು ಅಂದ್ಲು. ಏನು ಕಾಣಿಸ್ತದಲ್ಲ ಎಲ್ಲ ಚನ್ನಮಲ್ಲಿಕಾರ್ಜುನ ದೇವ. ಇದನ್ನು ಬಿಟ್ಟದಲ್ಲ, ಇದು ಕಾಣುವಂಥ ಚನ್ನಮಲ್ಲಿಕಾರ್ಜುನ, ಅದು ಕಾಣದಂಥ ಚನ್ನಮಲ್ಲಿಕಾರ್ಜುನ. ಎರಡಲ್ಲ, ಒಂದೇ ಇದು. ಅದಕ್ಕೆ ಪೂರ್ಣ ಮದಃ ಪೂರ್ಣಮಿದಂ. ಅದು ಪೂರ್ಣ. ಅದರಿಂದ ಈ ಜಗತ್ತು ಬಂದಿರೋದರಿಂದ ಇದು ಪೂರ್ಣವೇ. ಎಷ್ಟು ಚಂದ ಹೇಳ್ತಾರೆ ಅವರು. ಇದು ಪೂರ್ಣವೇ, ಇದೇನು ಅಪೂರ್ಣ ಅಂತಲ್ಲ, ಅಥವಾ ಮೂಲ ವಸ್ತು ಅಲ್ಲ ಅಂತಲ್ಲ. ಆ ಪರವಸ್ತುವೇ ಈ ಜಗತ್ತು. ಹಾಗೆ ನೋಡು. ಅದೇ ಕ್ಷಣ ಭೇದಗಳು ಮರೆಯಾಗ್ತವ. ಭೇದ ಅನ್ನೋದೇ ಸಂಸಾರ. ಸಂಸಾರವೇ ಮರೆಯಾದ ಬಳಿಕ ನಾವು ಅನುಭವಿಸೋದೆಲ್ಲ ಆನಂದವನ್ನು, ಪರಮಶಾಂತಿಯನ್ನು. ಅದು ಪರಮಶಾಂತಿ. ಅದು ನಮ್ಮ ಜೀವನದ ಗುರಿ.